ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಇಲ್ಲಿ ಒಂದು 4 ಗ್ಲಾಸಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ಪಾಕ ತುಂಬಾ ಮಾಡ್ಕೋತಾ ಇಲ್ಲ, ಬರೀ ಡ್ರೈ ಜಾಮೂನ್ ಥರನೇ ಇರುತ್ತೆ. ನೀವು ಬೇಕು ಅಂದರೆ ಡ್ರೈ ಜಾಮೂನು ಮಾಡ್ಕೋಬೋದು, ಇಲ್ಲಾಂದರೆ ಪಾಕ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀವು ಪಾಕ ಮಾಡ್ಕೋಬೋದು. ನಾನು ಪಾಕ ಸುಮ್ಮನೆ ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅದ್ರ ಬದಲು ಡ್ರೈ ಥರ ಇದ್ರೇ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ನಾನಿಲ್ಲಿ ಒಂದು 4 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಇಲ್ಲಿ ಒಂದು ಅರ್ಧ kg ಕಡಿಮೆ ಇರೋವಷ್ಟು ಶುಗರ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ಮಾಗಿ ಇರುತ್ತೆ. ಒಂದು ಪಾಕನ ನಾನು ತುಂಬ ಗಟ್ಟಿಯಾಗಿ ಮಾಡಲ್ಲ, ಒಂದು ಸ್ವಲ್ಪ ತೆಳುವಾಗೇ ಇರುತ್ತೆ. ತೀರಾ ಅಂಟು ಬಂದುಬಿಡ್ತು ಅಂದರೆ ತುಂಬ ದಿನ ಇರುತ್ತೆ, ಇಲ್ಲ ಅಂತಲ್ಲ. ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿಯೂ ಮಾಡ್ಬೋದು. ಬಟ್ ಸಾಫ್ಟಾಗಿ ಇರಬೇಕು ಅಂದರೆ ನಾವು ಸ್ವಲ್ಪ ಪಾಕನ ಒಂದು ಮೀಡಿಯಮಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಜಾಮೂನ್ ಪ್ಯಾಕೆಟ್ನ ಒಂದು ತಟ್ಟೆಗೆ, ಒಂದು ಅಗಲವಾದ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ, ಕಲಸೋದಕ್ಕೂ ನೀಟಾಗಿರುತ್ತೆ ಅಂತ. ಅಂದರೆ ನಿಮಗೆ ಜಾಮೂನ್ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಬಾಯಿಗಿಟ್ರೆ ಕರಗುತ್ತೆ. ಆ ರೀತಿ ಜಾಮೂನ್ ಅಂತೂ ಸಖತ್ತು ಚೆನ್ನಾಗಿ ಬರುತ್ತೆ. ಮತ್ತು ಹಾಲಲ್ಲಿ ಕಲಸೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲಾದರೆ ಸಾಕು. ನಿಮಗೆ ಅಷ್ಟೊಂದು ಹಾಲು ಜಾಸ್ತಿ ಕಲ್ಸೋಕ್ಕಾಗಲ್ಲ ಅಂದಾಗ ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಬರೀ ಹಾಲಲ್ಲೇ ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ಹಿಟ್ಟನ್ನು ಒಂದು ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳುವಾದ್ರೂ ಕೈಗೆಲ್ಲ ಅಂಟ್ಬಿಡುತ್ತೆ, ತುಂಬ ಗಟ್ಟಿ ಆದ್ರೂ ಜಾಮೂನ್ ತುಂಬ ಹಾರ್ಡಾಗಿ ಬರುತ್ತೆ. ಹಾಗಾಗಿ ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಒಂದು ಹದದಲ್ಲಿ ಕಲಸಾದ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ಕಲಿಸ್ಕೊತಾ ಇದ್ದೀನಿ. ನಿಮಗೆ ಆಪ್ಷನ್ಸು ಇಲ್ಲ ಸ್ವಲ್ಪ ಅಡುಗೆ ಎಣ್ಣೆ ಇದ್ರೂ ಅದನ್ನು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಯಾಕೆಂದರೆ ಕೈಗೆ ಅಂಟುತ್ತಲ್ವ, ಅದ್ರ ಬದಲು ಈ ರೀತಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಮಿದ್ಬಿಟ್ಟು ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೀವು ಅಂದರೆ ತುಂಬ ಒಡೆದೊಡೆದು ಹೋಗ್ಬಿಡುತ್ತೆ, ನೀಟಾಗಿ ಕಲಸಿಲ್ಲ ಅಂದರೆ ತುಂಬ ಒಡೆದೋಗ್ಬಿಡುತ್ತೆ. ನೀಟಾಗಿ ಕಲಸಿಟ್ಕೊಂಡು ಕ್ಲೀನಾಗಿ ಒಂದು 10 ನಿಮಿಷ ಇಟ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ. ಉಂಡೆನೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಜಾಮೂನ್ ಅಂತೂ. ಒಂದು ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ಇದನ್ನು ಒಂದು ಪ್ಲೇಟನ್ನ ಮುಚ್ಚಿ ಎತ್ತಿಡ್ತೀನಿ. ಇವಾಗ ನೋಡಿ, ಪಾಕಕ್ಕೆ ನಾನು ಇಟ್ಟಿದ್ನಿ ಅಲ್ವಾ, ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ. ಒಂದು ಸ್ಪೂನಲ್ಲಿ ಎಲ್ಲ ಸಕ್ಕರೆ ಎಲ್ಲ ಕೈ ಆಡಿಬಿಟ್ಟು ಸ್ವಲ್ಪ ಕರಗೋಕ್ಕೆ ಬಿಡೋಣ. ಇವಾಗ ಇದನ್ನು ಪಕ್ಕದ ಒಲೆಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾವು ಬಾಣಲಿನ ಇಟ್ಕೊಳ್ಳೋಣ. ಯಾಕೆಂದರೆ ನಾವು ಇಲ್ಲಿ ಜಾಮೂನ್ ಉಂಡೆಗಳು ಮಾಡೋ ಅಷ್ಟೊತ್ತಿಗೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಏಕೆಂದರೆ ಎಣ್ಣೆ ತುಂಬ ಕಾಯಬಾರ್ದು, ಒಂದು ಮೀಡಿಯಮಲ್ಲಿ ಕಾಯಬೇಕಲ್ವ. ಹಾಗಾಗಿ ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ನಾನು ಜಾಮೂನ್ ಕರಿಯೋದಕ್ಕೆ ಎಣ್ಣೆನ ಹಾಕ್ಕೊಂಡು ಒಂದು ಮೀಡಿಯಮ್ ಉರಿಲಿ ನಾನು ಗ್ಯಾಸ್ ಹಚ್ಬಿಟ್ಟು ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕು ಎಣ್ಣೆ. ತುಂಬ ಉರಿಲಿ ಜಾಸ್ತಿ ಕಾಯ್ದುಬಿಟ್ರೆ ಬೇಗ ಸೀದೋಗುತ್ತೆ, ಮೇಲ್ಗಡೆ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಇವಾಗ ಅದು ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಈ ರೀತಿ ಉಂಡೆಗಳಾಗಿ, ಅಂದರೆ ಒಂದು ಮೀಡಿಯಮಲ್ಲಿ, ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು, ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು. ಅಂದರೆ ನಾವು ಎಣ್ಣೆಗೆ ಹಾಕ್ದಾಗ ಬೇರೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ತೀರಾ ಸಣ್ಣ ಅಂತೂ ಮಾಡಲ್ಲ, ಒಂದು ಮೀಡಿಯಮಲ್ಲಿ ಮಾಡ್ತೀನಿ. ಆವಾಗಲೇ ನಮಗೆ ತಿನ್ನೋದಕ್ಕೆ ಇಷ್ಟ ಆಗೋದು. ತುಂಬ ಸಣ್ಣ ಇದ್ರೂ ಬೇಜಾರಾಗ್ಬಿಡುತ್ತೆ, ಇದೇನು ಇಷ್ಟೇ ಚಿಕ್ಕದಾಗಿದೆ ಜಾಮೂನು ಅಂತ. ಜಾಮೂನು ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿದ್ರೇ ಅದು ಚೆಂದ. ಹಾಗಾಗಿ ಒಂದೇ ಸಮ ಮಾಡಿಕೊಂಡ್ರೆ ಒಂದೇ ಸಮ ಇರುತ್ತೆ ಜಾಮೂನು, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಉಂಡೆಗಳ್ನ ಅಂದರೆ ಕ್ಲೀನಾಗಿ ಕೈಲಿ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಉಂಡೆ ಮಾಡಿಬಿಟ್ಟೆ ನೀಟಾಗಿ ಇಟ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಪಾಕನೂ ಬಂದಿದೆ. ಅಂದರೆ ಒಂದೆಳೆ ಪಾಕ ಬರಬೇಕಷ್ಟೇ, ತುಂಬ ಪಾಕ ಬರಬಾರ್ದು. ತುಂಬ ಪಾಕ ಬಂದುಬಿಡ್ತು ಅಂದರೆ ಅಂಟು ಪಾಕ ಫುಲ್ಲು, ಅದು ಅಂದರೆ ಜಾಸ್ತಿ ದಿವಸ ಇರುತ್ತೆ. ಈ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ, ತುಂಬ ದಿವಸ ಇರುತ್ತೆ. ಬಟ್ ನೀವು ಇವಾಗಲೇ ಮಾಡ್ಕೊಂಡು ತಿನ್ನೋದಕ್ಕೆ ನೀವು ಒಂದು ಮೀಡಿಯಮಲ್ಲಿ, ತುಂಬ ಅಂಟಿರಬಾರ್ದು, ಒಂದು ನೀರು ಪಾಕದಲ್ಲ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಎಣ್ಣೆ ಸ್ವಲ್ಪ ಕಾಯ್ದಿದೆಯಾ ಅನ್ನೋದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡ್ಕೊಳ್ಳಿ. ಏಕೆಂದರೆ ತುಂಬ ಕಾಯ್ದು ಬಿಟ್ಟರೆ ನಿಮ್ಗೆ ಹಾಕಿದ ತಕ್ಷಣ
ಮೇಲ್ಗಡೆ ಕಲರ್ ಬಂದಿರುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ, ಆವಾಗ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಒಂದು ಮೀಡಿಯಮಲ್ಲಿ ಕಾಯ್ದಾಗ ನೀವು ಈಗ ಎಷ್ಟು ಬೇಕು ಆ ಎಣ್ಣೆ ಎಷ್ಟು ಹಾಕಿರ್ತೀರೋ, ಯಾಕೆಂದರೆ ಅದು ಸ್ವಲ್ಪ ಉಬ್ಬುತ್ತಲ್ವ, ಹಾಗಾಗಿ ನೋಡಿಕೊಂಡು ಉಂಡೆಗಳ್ನ ಹಾಕ್ಕೊಳ್ಳಿ. ಮತ್ತು ಹಾಕಿದ ತಕ್ಷಣವೇ ಕೈ ಆಡಬಾರ್ದು, ಒಂದು 5 ನಿಮಿಷ ಹೋಗಬೇಕು. ಯಾಕೆಂದರೆ ಸ್ಟಾರ್ಟಿಂಗು ಎಣ್ಣೆ ಒಂದು ಮೀಡಿಯಮಲ್ಲಿ ಕಾಯ್ದಿರುತ್ತಲ್ವ, ಚೆನ್ನಾಗಿ ಕಾಯ್ದಾಗ ಕೈ ಆಡಿದ್ರೆ ಏನಾಗಲ್ಲ, ಇಲ್ಲಾಂದರೆ ಒಡೆದೋಗ್ಬಿಡ್ತವೆ. ಹಾಗಾಗಿ ಇವಾಗ ನೋಡಿ ಒಂದು 5 ನಿಮಿಷ ಆದಮೇಲೆ ನಾನು ಈ ರೀತಿ ಕೈ ಆಡ್ಕೊತಾ ಇರ್ತೀನಿ. ಯಾಕೆಂದರೆ ನಿಮಗೆ ನೀಟಾಗಿ ಬೇಯಬೇಕು ಅಂದರೆ ಈ ರೀತಿ ಕೈ ಆಡ್ತಾನೆ ಇರಬೇಕು. ಒಂದು ಮೀಡಿಯಮ್ ಉರಿ ಇಟ್ಕೊಂಡು ನೀವು ಜಾಮೂನ್ನ ಫ್ರೈ ಮಾಡಬೇಕು. ಇಲ್ಲಾಂದರೆ ನಿಮಗೆ ತೀರಾ ಕಡಿಮೆ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲೇ ಇಟ್ಕೊಂಡಿರಬೇಕು ನಾವು ಜಾಮೂನು ಫ್ರೈ ಮಾಡುವಾಗ. ಇವಾಗ ನೋಡಿ ಇದೇ ರೀತಿನೇ ಸ್ವಲ್ಪ ಮಿಕ್ಸಿಂಗ್ ಹೊಡೆದು ನಾವು ಬೇಯಿಸ್ಕೋಬೇಕು. ಆವಾಗಲೇ ನಮಗೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದು ತವ ಬೆಂದೈತೆ ಒಂದು ತವ ಬೆಂದಿಲ್ಲ ಆ ಥರ ಏನಾಗಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕರೆದ್ರೆ ನೋಡಿರಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊತಾ ಹೋಗಬೇಕು. ನೀವು ಇನ್ನೂ ಬೇಕಾದ್ರೆ ಕಲ್ಲರ್ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಫ್ರೈ ಮಾಡ್ಕೋಬೋದು. ಇದು ನಾನು ಮೀಡಿಯಮ್ ಉರಿಲಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಹದವಾಗಿ ಬೆಂದಿದೆ. ನೋಡಿ, ಕೆಲವೊಂದು ನಾನು ನೀಟಾಗಿ ಪ್ರೆಸ್ ಮಾಡಿ ಹಿಟ್ಟನ್ನ ನಾನು ಉಂಡೆ ಮಾಡಲಿಲ್ಲ, ಅದು ಹಾಗೇ ಬಂದಿದೆ. ಇನ್ನೂ ಸಾಫ್ಟಾಗಿ ಇನ್ನೂ ಒಂದು ಚೂರು ಒಡಿದಲೇ ಬರೋಂಗೂ ಮಾಡ್ಬೋದು. ಅಂದರೆ ನಾನು ಸುಮ್ಮನೆ ಹಾಗೆ ಉಂಡೆ ಕಟ್ಬಿಟ್ಟೆ, ಹಾಗಾಗಿ ಆ ರೀತಿ ಇದೆ. ಆದರೆ ಯಾವುದೂ ಒಡ್ಕೊಂಡಿಲ್ಲ. ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಹಾಕಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಇವಾಗ ನೋಡಿ, ಅದು ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ತುಂಬಾ ಬಿಸಿ ಇರಬಾರ್ದು. ಆವಾಗ ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕಲ್ಸ್ಕೊಂಡೆ ಹೊರಟೋಗ್ಬಿಡುತ್ತೆ, ಆ ರೀತಿ ಜಾಮೂನ್ ಆಗಿಬಿಡುತ್ತೆ. ಅಂದರೆ ನೀವು ಬಿಸಿಲು ತಿನ್ನಬೇಕು ಅಂದಾಗ ಉಂಡೆಗಳ್ನ ಹಾಕ್ಕೊಂಡು ಒಂದು 2 ಸೆಕೆಂಡ್ಗೆ ಎತ್ಕೋಬೋದು ಬಿಸಿ ಪಾಕದಲ್ಲಿ. ಇವಾಗ ಈ ರೀತಿ ಇದ್ದಾಗ ನೀವು ಸ್ವಲ್ಪ ಉಗುರು ಬೆಚ್ಚಗೆ ಹಾಕ್ಬಿಟ್ಟು ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಮತ್ತು ಒಂದು ಸ್ವಲ್ಪ ಶುಂಠಿ ಪುಡಿನೂ ಹಾಕ್ಕೋತಾ ಇದ್ದೀನಿ. ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಾಕ ಹೇಳಿದ್ನಲ್ಲ, ಜಾಸ್ತಿ ನಾನು ಮಾಡಿಲ್ಲ. ಜಾಮೂನ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಥರ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ನೆಂದು ಹದವಾಗಿ ಆಗಿದೆ. ಈ ರೀತಿ ಇದನ್ನು ನೀವು ಮಾಮೂಲಿ ಕೊಬ್ಬರಿ ತುರಿಗೆ ನೀವು ಇದು ಮಾಡಿಕೊಂಡ್ರೆ ಡ್ರೈ ಜಾಮೂನು ಆಗುತ್ತೆ. ನೋಡಿ, ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ, ಸ್ಪಂಜಿ ಟೈಪ್ ಬಂದಿದೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟು ಸಾಫ್ಟ್ ಇದೆ. ಜೋರಾಗಿ ಪ್ರೆಸ್ ಮಾಡಿದ್ರೆ ಉಲ್ಟೆ ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗೂ ಇದೆ. ಶುಗರ್ ಎಲ್ಲ ಒಂದೇ ಅದಕ್ಕಿದೆ. ಹೀಗೆ ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.